ಅಯ್ಯೋ ಸಿಸ್ಟರ್, ಈ ಮಧ್ಯರಾತ್ರಿಲಿ ಈ ರೋಡಲ್ಲಿ ಒಬ್ಬರೇ ಹೋಗ್ತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ, ನಾನು ಬಿಡ್ತೀನಿ. ಅಯ್ಯೋ ಬೇಡ ಅಣ್ಣ ಬೇಡ, ಪರವಾಗಿಲ್ಲ ನೀವು ಹೊರಡಿ, ನಾನು ಹೋಗ್ತೀನಿ. ಈ ಟೈಮಲ್ಲಿ ನೀವು ಎದುರ್ಕೊಳ್ಳೋದು ಕಾಮನ್ನೇ, ಆದರೆ ಏನು ಮಾಡೋದು, ಈಗಿನ ಕಾಲನೇ ಹಂಗೆ ಇದೆ. ಒಂದ್ಸರಿ ಆ ಕಡೆ ತಿರ್ಗಿ ನೋಡಿ, ಆ ಕತ್ಲಲ್ಲಿ ನಿಂತಿರೋ ಪೊರ್ಕೆ ನನ್ನ ಮಕ್ಕಳು ನಿಮ್ಮನ್ನ ಮನೆಗೆ ಹೋಗಕ್ಕೆ ಬಿಡಲ್ಲ. ನಾನು ಒಬ್ಬನೇ ಇದ್ದೀನಿ, ಆದರೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಅಣ್ಣ ಅನ್ಕೊಂಡು ಗಾಡಿ ಎತ್ತಿ ನಿಮ್ಮನ್ನ ಸೇಫಾಗಿ ಮನೆಗೆ ಬಿಡ್ತೀನಿ. ಬನ್ನಿ ಕೂತ್ಕೊಳ್ಳಿ. ಅಣ್ಣ ಮಿರರ್ ಯಾಕೆ ಡೌನ್ ಮಾಡಿದ್ರಿ? ನಾನು ನಿಮ್ಮನ್ನೇ ನೋಡ್ತಾ ಇದ್ದೀನಿ ಅಂತ ಅನ್ಸ್ಬಾರ್ದಲ್ವಾ, ಅದಕ್ಕೆ. ನಮ್ಮನೆ ಹೆಣ್ಮಕ್ಳಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಗೌರವ ಬೇರೆಯವ್ರ ಮನೆ ಹೆಣ್ಮಕ್ಳಿಗೆ ಕೊಡಬೇಕು ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ನೀವು ಧೈರ್ಯವಾಗಿ ಕೂತ್ಕೊಳ್ಳಿ, ನನಗೆ ರೂಟ್ ಹೇಳಿ, ನಾನು ನಿಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ಇದು ತಗೊಳ್ಳಿ, ಇದನ್ನ ತಗೊಳ್ಳಿ. ನಿಮ್ಮಿಂದ ನಾನಿವತ್ತು ತುಂಬಾ ಸೇಫಾಗಿ ಮನೆ ರೀಚ್ ಆದೆ. ಸಿಸ್ಟರ್, ನಾನು ಕ್ಯಾಬ್ ಚಾರ್ಜಸ್ ಮಾತ್ರ ತೊಗೊತೀನಿ, ನಿಮ್ಮ ಸೇಫ್ಟಿಗೆ ಯಾವುದೇ ಥರ ಚಾರ್ಜಸ್ ತೊಗೊಳಲ್ಲ. ನಿಮ್ಮಂಥ ಹೆಣ್ಮಕ್ಳನ್ನ ಸೇಫಾಗಿ ಮನೆಗೆ ಬಿಡೋದು ನಮ್ಮಂಥ ಕ್ಯಾಬ್ ಡ್ರೈವರ್ಸ್ ಕರ್ತವ್ಯ. ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಬೇಡಿ. ಎಲ್ಲ ಕ್ಯಾಬ್ ಡ್ರೈವರ್ಸ್ ಮೇಲೆ ಅನುಮಾನ ಪಡ್ಬೇಡಿ, ಯಾಕಂದರೆ ಎಲ್ಲ ಕ್ಯಾಬ್ ಡ್ರೈವರ್ಸು ಕೆಟ್ಟವರಾಗೇ ಇರಲ್ಲ. ಥ್ಯಾಂಕ್ ಯು ಅಣ್ಣ.